ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಿಸಸ್ ಸುಹಾಸಿನಿ, ಚಾಕು ಬಟ್ಟೆ ಮೇಲೆ ಬಿದ್ರು ಅಥವಾ ಬಟ್ಟೆ ಚಾಕು ಮೇಲೆ ಬಿದ್ರು ಹರಿಯೋದು ಬಟ್ಟೆನೆ. ಅದೇ ರೀತಿ ನೀನಾಗಿ ನೀನೇ ಇಲ್ಲಿಗೆ ಬಂದ್ಯೋ ಅಥವಾ ನಾವೇ ನಿನ್ನನ್ನು ಇಲ್ಲಿಗೆ ಕರೆಸ್ಕೊಂಡ್ವೋ, ಆಗಿರೋದು ಇಲ್ಲಿ ಕಿಡ್ನಾಪೇ. ಅಗ್ನಿ ಅವರೇ, ಪ್ಲೀಸ್ ನನ್ನ ಮಾತು ಕೇಳಿ. ಒಂದ್ಸರಿ ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ಈ ಅಗ್ನಿ ಬೆಣ್ಣಿಗೆ ಚೂರಿ ಹಾಕೋರ್ನ ಬಿಡಲ್ಲ. ಅಂಥದ್ರಲ್ಲಿ ನನಗೆ ಚೂರಿ ಹಾಕೋದಲ್ಲ ನೀನು. ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ. ನನಗೆ ಮೋಸ ಮಾಡಿದೆಯಲ್ಲ ನೀನು. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನಾನು ತುಂಬಾ ಕೋಪದಲ್ಲಿದ್ದೆ. ನನ್ನ ಪರಿಸ್ಥಿತಿನೂ ಅರ್ಥ ಮಾಡ್ಕೋಬೇಕಲ್ವಾ ನೀವು? ಕೋಪದಲ್ಲಿ ಕುಯ್ಕೊಂಡು ಮೂಗು ವಾಪಸ್ ಬರಲ್ಲ ಸುಹಾಸಿನಿ. ಸರಿ, ನನ್ನಿಂದ ತಪ್ಪಾಗಿದೆ. ಅದಕ್ಕೆ ಶಿಕ್ಷೆ ನೀನು ಅನುಭವಿಸ್ಲೇಬೇಕು. ಆಯ್ತು, ನಾನು ಮಾಡಿದ್ದು ದೊಡ್ಡ ತಪ್ಪು. ನೀವು ಏನೇ ಶಿಕ್ಷೆ ಕೊಟ್ರು ಅನುಭವಿಸೋದಕ್ಕೆ ನಾನು ಸಿದ್ಧ. ಓ, ಏನಿದು ಹೊಸ ಗೇಮ್ ಪ್ಲಾನಾ? ನಿನ್ನ ಆಟ ಎಲ್ಲ ನನ್ನ ಹತ್ರ ನಡೆಯಲ್ಲ ಸುಹಾಸಿನಿ. ಸರಿ, ನಿನ್ನ ಮಾತನ್ನ ನಡೆಸ್ಕೊಡ್ತೀನಿ. ನೀನೇ ಹೇಳ್ದಲ್ಲ ನನಗೆ ಏನು ಬೇಕಾದರೂ ಶಿಕ್ಷೆ ಕೊಡಿ ಅಂತ. ಹೌದು, ನನಗೊಪ್ಪಿಗೆನೆ. ನಿನ್ ಮಾಡಿರೋ ತಪ್ಪಿಗೆ ನಿನ್ನ ಶಿಕ್ಷೆ ಸಾವು. ಸಾಯೋದಕ್ಕೆ ಮುಂಚೆ ನಿನ್ನ ಕೊನೆ ಆಸೆ ಹೇಳೋ. ಸಾಧ್ಯ ಆದರೆ ಈಡೇರ್ಸನ. ಅಂಜು, ಲೇ ಅಂಜು, ಅಂಜು, ಕರೆದ್ರಾಜಿ? ನಿಮ್ಮ ತಾಯಿಗೆ ಕಷಾಯ ಮಾಡಿದ್ದೀನಿ, ತಗೊಂಡೋಗಿ ಕೊಡಮ್ಮ. ಒಂದು ನಿಮಿಷ. ಏನಮ್ಮ, ಏನು ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಅಜ್ಜಿ, ನಾನೇನು ಯೋಚನೆ ಮಾಡಲಿ? ನಾನೇನು ಯೋಚನೆ ಮಾಡ್ತಿರ್ಲಿಲ್ಲ. ನಿಜವಾಗ್ಲೂ ಅಮ್ಮನ ಬಗ್ಗೆ ಅಷ್ಟೇ. ಇವಾಗ ಏನಾಯಿತು? ಈಗ ಸ್ವಲ್ಪ ಹೊತ್ತು ಮುಂಚೆ ನಾನು ಹೋದಾಗ ಲವಲವಿಕೆಯಿಂದ ಮಾತಾಡ್ತಾ ಇದ್ಲಲ್ಲ. ಅಜ್ಜಿ, ನಿಮ್ಗಳ ಮುಂದೆ ಎಲ್ಲ ಅಮ್ಮ ಖುಷಿಯಾಗಿರೋ ಥರ ನಾಟಕ ಮಾಡ್ತಾಳೆ. ಆದ್ರೆ ಒಳಗೊಳಗೆ ಅವಳಿಗೆ ನೋವಿದೆ ಅಜ್ಜಿ. ಇವತ್ತು ಬೆಳಗ್ಗೆ ನನಗೆ ಅವ್ರ ಕತ್ತಲ್ಲಿರೋ ಮಾಂಗಲ್ಯ ಸರನ ತೆಗೆದುಕೊಟ್ರು. ತೆಗೆಯುವಾಗ ಅವ್ರು ಎಷ್ಟು ಹತ್ರ ಗೊತ್ತಾ ಅಜ್ಜಿ? ಅಪ್ಪ ಸತ್ತೇ ದಿನ ಅಮ್ಮ ಅಕ್ಕ ಮತ್ತೆ ಆರ್ತಿ ಅಕ್ಕ ಅಮ್ಮಂಗೆ ಬಳೆ ಹೊಡೆಯೋದಕ್ಕಾಗ್ಲಿ ತಾಳಿ ತೆಗೆಯೋದಕ್ಕಾಗ್ಲಿ ಅವಕಾಶ ಮಾಡಿಕೊಟ್ಟಿರ್ಲಿಲ್ಲ. ಆದ್ರೆ ಇವತ್ತು ಅಮ್ಮಂಗೆ ಏನ್ ಅನ್ಸ್ತೋ ಏನೋ, ಗಂಡ ತೀರ್ಕೊಂಡ್ಮೇಲೆ ತಾಳಿ ಹಾಕೋಬಾರ್ದು ಅಂತ ತಾಳಿನ ತೆಗ್ದ್ಬಿಟ್ರು ಅಜ್ಜಿ. ಅಜ್ಜಿ, ಅದು ಅಲ್ದೆ ಅಮ್ಮ ಕಾಲಿಗೆ ಬೇರೆ ಏಟ್ ಮಾಡ್ಕೊಂಡಿದ್ದಾಳೆ. ಅದ್ರ ನೋವು ಕೂಡ ಎಷ್ಟು ಅನುಭವಿಸ್ತಾ ಇದ್ದಾರೆ ಗೊತ್ತಾ ಅಜ್ಜಿ? ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಅಜ್ಜಿ? ಅಮ್ಮನ ನಾನು ಯಾವತ್ತೂ ಇಷ್ಟೊಂದು ಕುಗ್ಗಿರೋದನ್ನ ನೋಡಿರ್ಲಿಲ್ಲ. ನನ್ನ ಸಾಯ್ಸಕ್ ನೋಡ್ದಿಯಲ್ಲ, ಹೀಗಿದೆ ನಿನ್ಗೆ. ಕೊಂದ್ಬಿಡಿ, ನನ್ನ ಕೊಂದ್ಬಿಡಿ. ಅದೇ ನನಗೆ ಸರಿಯಾದ ಶಿಕ್ಷೆ. ನಾನು ಬದುಕಿದ್ದು ಏನ್ ಮಾಡ್ಬೇಕಾಗಿದೆ? ಮನೆ ತುಂಬಾ ಸಮಸ್ಯೆ, ಯಾರು ನನ್ನನ್ನ ನಂಬಲ್ಲ.
ಅದ್ರ ಜೊತೆನಲ್ಲಿ ನಿಮ್ಗೆ ಚಾಕು ಹಾಕಿ ಇನ್ನೂ ದೊಡ್ಡ ತಪ್ಪು ಮಾಡಿದ್ದೀನಿ. ಕೊಂದು ಬಿಡಿ ನನ್ನನ್ನು. ಮುಳ್ಳುಗ್ ಮುಳ್ಳು ರಕ್ತಕ್ಕೆ ರಕ್ತ ಬೇಡ ಈ ಕಾಲದಲ್ಲಿ. ಸ್ವಂತ ಮಗನ್ನೇ ಕೊಂದ ಮಹಾತಾಯಿ ನೀನು. ನೀನು ಒಂಥರ ಓಡಾಡೋ ರಂಗಮಂದಿರ. ಅದು ನಿನ್ನ ನಾಟಕ ನನ್ನ ಹತ್ರ ನಡೆಯಲ್ಲ. ಅಪ್ಪಾಜಿ ಇವಳನ್ನ ಇಲ್ಲೇ ಸಾಯಿಸ್ಬಿಡ್ಲಾ? ಅಗ್ನಿ, ಈ ಪ್ರಪಂಚದಲ್ಲಿ ಸಾವುಗೆ ಯಾಕಷ್ಟು ಬೆಲೆ ಹೇಳು? ಯಾಕಪ್ಪಾಜಿ? ಜನಕ್ಕೆ ತಾವು ಸತ್ತು ಹೋಗ್ತೀವಿ ಅನ್ನೋ ಭಯ. ಆ ಭಯದಲ್ಲೇ ಅವರು ಸರಿಯಾಗಿ ನಡ್ಕೊಂತಾರೆ. ಭಯನೇ ನಮ್ ಬಿಸ್ನೆಸ್ಗೆ ಬಂಡವಾಳ. ನೀನ್ ಅವಳನ್ನ ಸಾಯಿಸ್ತೀನಿ ಅಂದ್ರು ನನಗೆ ಅವಳ ಕಣ್ಣಲ್ಲಿ ಭಯ ಕಾಣಿಸ್ತಾ ಇಲ್ಲ. ಭಯ ಇಲ್ಲದೆ ಇರೋರ್ನ ಸಾಯಿಸೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಬಿಟ್ಬಿಡು ಅವಳನ್ನ. ಅಪ್ಪಾಜಿ ಇವಳನ್ನ ಹೀಗ್ ಬಿಟ್ರೆ ನಮ್ಮನ್ನೇ ಮುಗಿಸ್ಬಿಡ್ತಾಳೆ. ಇಲ್ಲ, ನಾನ್ ಬದುಕಿದ್ರೆ ನಿಮ್ಗೆ ಉಪಯೋಗ ಆಗ್ಬಹುದು. ಮತ್ತೆ ನನ್ನ ನಂಬಿ ಮೋಸ ಹೋಗಲ್ಲ. ಸರಿ, ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಈ ಕ್ಷಣನೇ ನನ್ನ ಕೊಂದು ಬಿಡಿ. ಬಾರಮ್ಮ ನನ್ನ ಜೊತೆ. ಎಲ್ಲಿಗೆ ಅಜ್ಜಿ? ನಿಮ್ಮಮ್ಮ ತಪ್ಪು ಅರ್ಥ ಮಾಡ್ಕೊಂಡಿದ್ದಾರೆ. ನಿಮ್ಮಮ್ಮ ವಿಧವೆ ಅಲ್ಲ. ಗಂಡ ಸತ್ತವರೆಲ್ಲ ವಿಧವೆ ಇರಲ್ಲ. ಗಂಡನ್ನ ಪ್ರೀತಿಸ್ದೇ ಇರೋವ್ರೆ ವಿಧವೆ. ಗಂಡ ಬದುಕಿರೋವಾಗಲೇ ಪರಪುರುಷನ ಸಂಗ ಮಾಡ್ತಾರಲ್ಲ, ಅವರು ವಿಧವೆ. ನಿಮ್ಮಮ್ಮ ಯಾವುದೇ ಕಾರಣಕ್ಕೂ ವಿಧವೆ ಅಲ್ಲಮ್ಮ. ನಿಮ್ಮಪ್ಪನ್ನ ನಿಮ್ಮಮ್ಮ ಎದೆಯಲ್ಲಿ ಇಟ್ಕೊಂಡು ಈಗಲೂ ಪೂಜೆ ಮಾಡ್ತಾ ಇದ್ದಾಳೆ. ಬಾ, ಈ ತಾಳಿ ಮತ್ತೆ ನಿಮ್ಮಮ್ಮನ ಕುತ್ತಿಗೆಲಿ ಇರೋದನ್ನ ನೀನೇ ನೋಡುವಿ ಅಂತೆ. ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಈ ಕ್ಷಣನೇ ನನ್ನ ಕೊಂದು ಬಿಡಿ. ಆದ್ರೆ ಒಂದು ಸಾರಿ ನನ್ನನ್ನ ನಂಬಿ ನೋಡಿ, ನಾನ್ ನಿಮ್ಗೆ ಸಹಾಯಕ್ಕೆ ಬರ್ತೀನಿ. ಏನೋ ಬೇಡ, ನೀನ್ ಸಾಯೋದೇ ಒಳ್ಳೇದು. ನೀ ದೊಡ್ಡವ್ರು ಹೇಳಿದ್ದಾರೆ, ನನ್ನ ಕಣ್ಣನ್ನು ಕಿತ್ಕೊಂಡ ಅಂತ ಮತ್ತೆ ನಾನು ಅವನ ಕಣ್ಣನ್ನು ಕಿತ್ಕೊಂಡ್ರೆ ಇಡೀ ಪ್ರಪಂಚವೇ ಕುರುಡಾಗ್ಬಿಡುತ್ತೆ ಅಂತ. ಸುಹಾಸಿನಿ, ನಿನ್ನಿಂದ ನಮಗೇನೋ ಉಪಯೋಗ ಆಗುತ್ತೆ ಅಂದ್ಯಲ್ಲ, ಏನದು? ಕರೆಕ್ಟ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.